ಒಬ್ರು ವಿರೋಧ ಮಾಡ್ತಾ ಇದೆ. ನಾಗರಿಕರನ್ನ ಪೊಲೀಸರನ್ನ ಕೊಂದವರಿಗೆ ರೆಡ್ ಕಾರ್ಪೆಟ್ ಹಾಕ್ತಾ ಇದೆ ಸರ್ಕಾರ ಅಂತ ಬಿಜೆಪಿ ವಿರೋಧ ಮಾಡ್ತಾ ಇದೆ. ಹಂಗೆ ಇದ್ದಿದ್ರೆ ನ್ಯಾಯಾಲಯದ ಮುಂದೆ ಶರಣಾಗತಿ ಮಾಡಿಸಬಹುದಿತ್ತಲ್ಲ, ಮೈಲೇಜ್ ತೆಗೆದುಕೊಳ್ಳಕ್ಕೆ ಸರ್ಕಾರ ಈ ಕೆಲಸ ಮಾಡ್ತಾ ಇದೆ ಅಂತ ಬಿಜೆಪಿ. ನೀನ್ ಯಾವಾಗ ಬಿಜೆಪಿ ಪ್ರಶ್ನೆ ಕೇಳ್ತೀಯ ನೋಡಪ್ಪ, ಯಾರು ಸುನೀಲ್ ಅಂತನವರು ಮಾತಾಡಿದ್ದಾರೆ, ಅವ್ರಿಗೆ ಪಾಪ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ, ಸಂವಿಧಾನ ಗೊತ್ತಿಲ್ಲ. ನೋಡಪ್ಪ, ಇದು ಓದ್ಕೋಬೇಕಲ್ಲ ಇದು. ನೋಡಿ, ನಿನ್ಗೆ ಓದ್ತೀನಿ ನೋಡು. ಅಂಬೇಡ್ಕರ್ ಅವರು ಹೇಳಿರೋದು, first he argued that once we adopt this constitution, we must only utilize constitutional methods for achieving our social and economic objectives. This means giving up methods of revolution. This means giving up method of revolution, civil disobedience, non-cooperation and satyagraha. He remarked, when there was no way left for constitutional methods for achieving economic and social objectives, there was a great deal of justification for unconstitutional methods. But where constitutional methods are open, there can be no justification for these unconstitutional methods. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ನಮ್ಮ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಮಾತುಗಳು. ಗೊತ್ತಾಯ್ತಾ? ಒಂದು ವೇಳೆ ಫುಲ್ಫಿಲ್ ಆಗದೆ ಹೋದ್ರೆ ಫುಲ್ಫಿಲ್ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.